ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಸರ್ ಏನಾದರೂ ಮಾಡಿ ನಮಗೆ ಎಕನಾಮಿಕ್ಸ್ ಅರ್ಧ ಸಿಲೆಬಸ್ ಮಾಡಿಕೊಟ್ಬಿಡಿ ಸರ್, ಏನಾದರೂ ಮಾಡಿ ನಮಗೆ ಸಿಲೆಬಸ್ಸನ್ನು ರೆಡ್ಯೂಸ್ ಮಾಡಿಕೊಡಿ ಸರ್, ನಮಗೆ ಏನಾದರೂ ಮಾಡಿ ಪಾಸಿಂಗ್ ಮಾರ್ಕ್ಸ್ ಕೊಟ್ಬಿಡಿ ಸರ್ ಎಕನಾಮಿಕ್ಸಲ್ಲಿ ಅಂತ ಎಲ್ಲ ಮಕ್ಕಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಹಾಗಿದ್ರೆ ಸ್ಮಾರ್ಟ್ ವರ್ಕ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಹಾಗೂ ಮೊದಲು ತಾವುಗಳು ಏನಂತೀರ, ತಾವುಗಳು ಸಿಲೆಬಸ್ ಓದೋಕ್ಕಿಂತ ಮುಂಚೆ ಮೊದಲು ತಾವುಗಳು ಆ ಬ್ಲೂ ಪ್ರಿಂಟನ್ನು ರೆಫರ್ ಮಾಡಬೇಕಾಗಿರುತ್ತೆ, ವೇಟೇಜ್ ಆಫ್ ದಿ ಚಾಪ್ಟರನ್ನು ತಿಳ್ಕೊಬೇಕಾಗಿರುತ್ತೆ. ನಂತರದಲ್ಲಿ ತಾವುಗಳು ಪಾಠಗಳನ್ನು ಓದಿದರೆ ಅದು ನಿಮಗೆ ಆನ್ಯುವಲ್ ಎಕ್ಸಾಮಲ್ಲಿ ಯೂಸ್ಫುಲ್ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ನಿಮ್ಮ ಎಕನಾಮಿಕ್ಸ್ ಇರುವಂಥದ್ದು ಆಯಿತಾ, ನಿಮ್ಮ ಎಕನಾಮಿಕ್ಸನ್ನು ಎರಡು ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಮೈಕ್ರೋ ಎಕನಾಮಿಕ್ಸ್ ಅಂತ ಹಾಗೂ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ. ಕ್ಲಿಯರ್? ಕನ್ನಡ ಮೀಡಿಯಮ್ ಹಾಗೂ ಇಂಗ್ಲೀಷ್ ಮೀಡಿಯಮ್ ಎಲ್ಲರಿಗೂ ಸೇರಿ ಈ ಒಂದು ವಿಡಿಯೋ ಒಂದೇ ಒಂದು ಸರ್ ಮಾಡುತ್ತಿರುವಂಥದ್ದು. ಇಂಗ್ಲೀಷ್ ಚಾಪ್ಟರ್ ಹೆಸರುಗಳನ್ನು ಬೋರ್ಡ್ ಮೇಲೆ ಬರ್ಕೊಂಡಿದ್ದೇನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಪಾಠದ ಯಾವ ಪಾಠ ಅಂತ ಹೇಳ್ಬಿಡ್ತೀನಿ ಕನ್ನಡದಲ್ಲಿ, ಅರ್ಥ ಆಗುತ್ತಲ್ವ? ಬನ್ನಿ ವಿದ್ಯಾರ್ಥಿಗಳೇ, ಈಗ ಬೋರ್ಡ್ ಮೇಲೆ ನಾನು ಎರಡು ಡಿವೈಡನ್ನು ಮಾಡಿಬಿಟ್ಟಿದ್ದೇನೆ. ಯಾಕೆ ಅಂದರೆ ಒಂದು ಮೈಕ್ರೋ ಎಕನಾಮಿಕ್ಸು, ಮ್ಯಾಕ್ರೋ ಎಕನಾಮಿಕ್ಸು. ಇನ್ನಿವರು ಯಾವುದು ಸೆಕೆಂಡ್ ಇಯರ್ PUC ಸಿಲೆಬಸ್ ಯಾವುದು ಸಬ್ಜೆಕ್ಟು ಎಕನಾಮಿಕ್ಸಲ್ಲಿ ಟೋಟಲ್ 11 ಯೂನಿಟ್ಸ್ ಆರ್ ದೇರ್. ಫಸ್ಟ್ 5 ಯೂನಿಟ್ಸ್ ಯಾವುದದು ಮೈಕ್ರೋ ಎಕನಾಮಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ 6 ಯೂನಿಟ್ಸ್ ಬಂದು ನಿಮ್ಮ ಮ್ಯಾಕ್ರೋ ಎಕನಾಮಿಕ್ಸ್ ಆಗಿರುತ್ತೆ. ಹೌದಲ್ವಾ? ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳು, ಈ ವಿಡಿಯೋ ನೋಡುತ್ತಿರುವವರು. ಯಾಕಂದರೆ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂದರೆ ಸೆಟ್ಟಿಂಗು, ಸರ್ ನನಗೇನು ಬರೋಲ್ಲ, ಬರೀ ಪಾಸ್ ಆಗಬೇಕು ಅಂದರೆ ಬರೀ 2 ಪಾಠ ಹೋದ್ರು ಟೆನ್ಷನ್ ತಗೋಬೇಡಿ. ಓನ್ಲಿ 2 ಚಾಪ್ಟರ್ಸ್ ಆರ್ ಎನಫ್ ಟು ಗೆಟ್ ಪಾಸಿಂಗ್ ಮಾರ್ಕ್ಸ್, ನಾಟ್ ಪಾಸಿಂಗ್ ಮಾರ್ಕ್ಸ್. ಈಗ ಹೇಳ್ತಾ ಇದ್ದೀನಿ ಕೇಳಿ, ಪಾಸಿಂಗ್ ಮಾರ್ಕ್ಸು ಎಷ್ಟು ಬೇಕಪ್ಪ? ಪಾಸ್ ಆಗಲಿಕ್ಕೆ 24 ಸಾಕು. 24 ಈಸ್ ಎನಫ್ ಆಯಿತಾ ಟು ಗೆಟ್ ಪಾಸ್ ಥಿಯರಿ ಎಕ್ಸಾಮಲ್ಲಿ. ಅರ್ಥ ಆಗತ್ತೆ ಎಲ್ಲರಿಗೂ? ವೆರಿ ಗುಡ್. ನಾನು ನಿಮಗೆ ಬರೀ 2 ಪಾಠ ಓದಿದರೆ ಸುಮಾರು 30 ಅಂಕಗಳು ಇದ್ದಾವೆ ನೋಡಿ. ಮೈಕ್ರೋ ಎಕನಾಮಿಕ್ಸಲ್ಲಿ ಚಾಪ್ಟರ್ 2, ಚಾಪ್ಟರ್ 3 2 ಓದಿದರೆ ನೀವು 30 ಮಾರ್ಕ್ಸ್ ಬರುತ್ತೆ. ಪಾಸಾಗಲಿಕ್ಕೆ ಎಷ್ಟು ಬೇಕು? 24 ಬೇಕು. 30 ಬಂದಿದೆ ಅಂದರೆ 20 ಇಂಟರ್ನಲ್ ಇರುತ್ತೆ, 50 ಮಾರ್ಕ್ಸ್ ಆಯಿತು. 100ಕ್ಕೆ 50% ಸ್ಕೋರ್ ಆಗಿಬಿಡ್ತು. ನನ್ನ ವಿದ್ಯಾರ್ಥಿಗಳೇ, ಸ್ಮಾರ್ಟ್ ವರ್ಕ್ ಮಾಡೋದನ್ನು ಕಲೀರಿ. ಏನು ಬರಲ್ಲ ಅಂತ ಎಕ್ಸಾಮಲ್ಲಿ ಫೇಲ್ ಆಗುವಂಥದ್ದು ಮೂರ್ಖತನ. ವರ್ಷ ಇಡೀ ಕುಂತುಬಿಟ್ಟು ನಿಮ್ಮ ಕೈಯಲ್ಲಿ ಪಾಸ್ ಆಗಲಿಕ್ಕಾಗಲ್ವಾ? ಆಗತ್ತೆ. ಯಾವಾಗಲ್ಲ ಅಂದರೆ 11ಕ್ಕೂ 11 ಪಾಠ ಓದ್ಬಿಟ್ಟು ನನ್ನ ಕೈಲಿ ಏನೂ ಆಗಲ್ಲ ಅಂತ ಹೆದರ್ತಾರಲ್ವ, ಅಂಥವ್ರ ಕೈಲಿ ಆಗಲ್ಲ. ಬನ್ನಿ ಸರ್, ಈಗ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೆಕೆಂಡ್ ಚಾಪ್ಟರ್ ಮೈಕ್ರೋ ಎಕನಾಮಿಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಒಂದು ಟಾರ್ಗೆಟನ್ನು ಮಾಡಿದ್ದೇನೆ. 2 ಪಾಠಗಳನ್ನು ಓದಿ. ಯಾವುದು ಅಂದರೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವೇಟೇಜ್ ಆಫ್ ದ ಚಾಪ್ಟರ್ ಈಸ್ ಟೋಟಲ್ 20 ಮಾರ್ಕ್ಸಿಗೆ ಈ ಒಂದು ಪಾಠದಿಂದ ಪ್ರಶ್ನೆಗಳು ನಿಮ್ಮ ಎಕ್ಸಾಮಲ್ಲಿ ಬರುತ್ತೆ. ಟೋಟಲ್ 20 ಮಾರ್ಕ್ಸ್ ಕ್ವಶನ್ಸ್ ವಿಲ್ ಅಪಿಯರ್. ಯಾವುದರಲ್ಲಿ? ನಿಮ್ಮ ಪ್ರಿಪೇಟರಿ ಎಕ್ಸಾಮ್, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ. ಕ್ಲಿಯರ್ ಮೀಡಿಯರ್? ಹಾಗಿದ್ರೆ ಈ 20 ಮಾರ್ಕ್ಸನ್ನು ಯಾವ ರೀತಿಯಾಗಿ ಬೈಫರ್ಗೇಟ್ ಮಾಡಲಾಗಿದೆ ಅಂದರೆ 3 MCQs ಬರುತ್ತೆ. ನೋಡ್ಕೊಳ್ಳಿ, 3 MCQs ಬರುತ್ತೆ. ಇದರಲ್ಲಿ ಆ ಚಾಪ್ಟ್ರಲ್ಲಿ ಚಾಪ್ಟರ್ 2 ಇದು. ಚಾಪ್ಟರ್ 1 ನಾನು ಮುಟ್ಲಿಲ್ಲ, ಚಾಪ್ಟರ್ 2 ತಗೊಂಡಿದ್ದೀನಿ. ಯಾಕೆಂದರೆ ಮೈಕ್ರೋ ಎಕನಾಮಿಕ್ಸಲ್ಲಿ ಬಹಳ ವೇಟೇಜ್ ಇರುವಂಥದ್ದು ಅದು ಚಾಪ್ಟರ್ 2 ಆಗಿರುತ್ತೆ. ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಟೋಟಲ್ 3 MCQs ವಿಲ್ ಅಪಿಯರ್. ಇದರಲ್ಲಿ ನಿಮ್ಮ ಕ್ವಶನ್ ಪೇಪರಲ್ಲಿ. ಜೊತೆಗೆ ಒಂದು 2 ಮಾರ್ಕ್ಸ್ ಕ್ವಶನ್ ಕೂಡ ಬರುತ್ತೆ, 4 ಮಾರ್ಕ್ಸಿಂದು ಬರುತ್ತೆ, 6 ಬರುತ್ತೆ, 5 ಬರುತ್ತೆ. ಅಂದರೆ ಕ್ವಶನ್ ಪೇಪರಲ್ಲಿ ಎಷ್ಟು ಏನಿದ್ದಾವೋ ಪಾರ್ಟ್ಸ್ಗಳು ಎಲ್ಲ ಕಡೆಗೂ ಕೂಡ ಈ ಒಂದು ಪಾಠದಿಂದ ಪ್ರಶ್ನೆಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಪಾರ್ಟ್ A, ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D, ಪಾರ್ಟ್ E, ಇಲ್ಲಿವರೆಗೂ ಕೂಡ ಎಲ್ಲ ಕಡೆಯೂ ಕೂಡ ಈ ಪಾಠದಿಂದ ಪ್ರಶ್ನೆಗಳು ಕೇಳಲಾಗತ್ತೆ ಅಂತ ಹೇಳಿದ ಮೇಲೆ ಯಾವುದೇ ಕಾರಣಕ್ಕೂ ಈ ಪಾಠವನ್ನು ಯಾರೂ ಕೂಡ ಬಿಡಬಾರದು. ಪಾಸಾಗಬೇಕು ಅಂತ ಇದ್ದವರು ಕೂಡ ಈ ಪಾಠವನ್ನು ಓದಲೇಬೇಕು ಕೂತ್ಕೊಂಡು. ಹಾಗಿದ್ರೆ ಇದು ಯಾವ ರೀತಿಯಾಗಿ ಡಿವೈಡ್ ಆಗಿದೆ ಅಂತ ಸ್ವಲ್ಪ ನೋಡೋಣ ಮಕ್ಕಳೇ. ನೋಡಿ, ಇದು MCQಸಲ್ಲಿ ಬರುವಂಥದ್ದು. MCQs ಅಂತ ಹೇಳಿದರೆ ಪಾರ್ಟ್ A ಅಂತ. ಪಾರ್ಟ್ A ಅಂತ ಹೇಳಿದರೆ MCQs ಅಲ್ಲಾದರೂ ಬರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆದರೂ ಬರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆದರೂ ಬರ್ಬೋದು, 1 ಮಾರ್ಕ್ ಕ್ವಶನಲ್ಲಿ 1 ವರ್ಡ್ ಆನ್ಸರಲ್ಲೂ ಬರ್ಬೋದು. ಕ್ಲಿಯರ್? ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಇದೆ, ಅದು ನಿಮಗೂ ಗೊತ್ತು. 4 ಮಾರ್ಕ್ಸ್ ಲಾಂಗ್ ಆನ್ಸರ್ಸು, 6 ಮಾರ್ಕ್ಸು ಲಾಂಗ್ ಆನ್ಸರ್ಸ್ ಇರುತ್ತೆ. 5 ಮಾರ್ಕ್ಸು ಇದು ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಕರಿತೀವಿ. ಫಿಕ್ಸ್ ಕ್ವಶನ್ಸ್ ಆಗಿರುತ್ತೆ. ಆದರೆ ಒಂದು ಕಂಡೀಷನ್ ಇದೆ, ಏನು ಅಂದರೆ ವ್ಯಾಲ್ಯೂಸು ಚೇಂಜ್ ಆಗುತ್ತೆ ಅಷ್ಟೇ. ಅಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ ಅಂದರೆ ಅರ್ಥ ಆಗುತ್ತೆ, ಆ ನಂಬರ್ಸು ಒಳಗಡೆ ಕೊಟ್ಟಿರುವ ಪ್ರಶ್ನೆಗಳು ಸ್ವಲ್ಪ ಚೇಂಜ್ ಆಗುತ್ತೆ, ಅಷ್ಟು ಬಿಟ್ಟರೆ ಮತ್ತೇನು ಚೇಂಜ್ ಆಗೋಲ್ಲ. ಅದನ್ನು ನಾವು ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಕರಿತೀವಿ. ಬಹಳ ಈಸಿಯಾಗಿ ಇರುವಂಥದ್ದು. ಯಾವುದು? ಇದನ್ನು ಸ್ಟಾರ್ ಹಾಕ್ತೀನಿ ನೋಡಿ, ಇದು ಫಿಕ್ಸು ಈಸಿ.
ಈಸಿ. ಪ್ರತಿಯೊಂದು ಕಾಲೇಜಲ್ಲೂ ವೀಕ್ ಸ್ಟೂಡೆಂಟ್ಸ್ಗಳಿಗೆ ಇದನ್ನು ಫಸ್ಟು ಕಲಿಸ್ತಾರೆ. ಬನ್ನಿ ಈಗ ನಾವು ಚಾಪ್ಟರ್ 3 ಓದೋಣ. ಯಾವುದರಲ್ಲಿ? ಮೈಕ್ರೋ ಎಕನಾಮಿಕ್ಸಲ್ಲಿ ಚಾಪ್ಟರ್ 3 ಓದ್ತಾ ಇದ್ದೀನಿ. ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ. ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ ಒಂದು ನಿಮಗೆ ಚಾಪ್ಟರ್ 3 ಲೆಸನ್ ಇದೆ ಮೈಕ್ರೋ ಎಕನಾಮಿಕ್ಸಲ್ಲಿ. ಅದು ಕೂಡ ಯಾವ ರೀತಿಯಾಗಿದೆ, 2 MCQs ಬರುತ್ತೆ, ನೆನ್ಪಿಟ್ಕೊಳ್ಳಿ ಆಯಿತಾ. ಒಂದು 2 ಮಾರ್ಕ್ಸು, ಒಂದು 6 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಅಂದರೆ ನಾವು ಪಾರ್ಟ್ ಎ ಕೂಡ ಅಟೆಂಡ್ ಮಾಡ್ಬೋದು, ಪಾರ್ಟ್ ಬಿ ಕೂಡ ಅಟೆಂಡ್ ಮಾಡ್ಬೋದು, ಪಾರ್ಟ್ ಡಿ ಕೂಡ ಅಟೆಂಡನ್ನು ಮಾಡಬಹುದು ಎಕ್ಸಾಮಲ್ಲಿ. ಖುಷಿಯಾಗಬೇಕು ನೀವು, ಯಾಕಂದರೆ ನಾವು ಎಲ್ಲ ಚಾಪ್ಟರ್ ಸ್ಕಿಪ್ ಮಾಡಿಕೊಂಡು ಕೂಡ ವಿ ಆರ್ ಅಟೆಂಡಿಂಗ್ ಆಲ್ ಕ್ವಶನ್ಸ್ ಇನ್ ಆಲ್ ಪಾರ್ಟ್ಸ್ ಆಫ್ ದಿ ಕ್ವಶನ್ ಪೇಪರ್ ಅಂತ. ಅರ್ಥ ಆಗುತ್ತಲ್ವ ಎಲ್ಲರಿಗೂ? ಭಾಳ ಸುಲಭವಾದ ಆಯಿತಾ, ಓಡ್ತಾ ಇಲ್ಲ ನಾನು. ಇಫ್ ಐ ರನ್ ಯು ವಿಲ್ ಮಿಸ್ ಯುವರ್ ಮಾರ್ಕ್ಸ್. ನನ್ನ ಉದ್ದೇಶ ಏನು ಗೊತ್ತಾ, ಈ ವಿಡಿಯೋ ನಿಮ್ಮ ಪ್ರಿಪೇರ್ಟಿಗೂ ಹೆಲ್ಪ್ ಆಗಬೇಕು. ಈ ವಿಡಿಯೋಯಿಂದ ನಿಮ್ಮ ತಲೆಯಲ್ಲಿರುವಂಥ ಡೌಟ್ಸು ಹೋಗಬೇಕು, ನಿಮ್ಮ ಚಾಪ್ಟ್ರಿನ ಭಾರ ಕೂಡ ಕಡಿಮೆ ಆಗಬೇಕು ನಿಮ್ಮ ತಲೆಯಿಂದ. ಎಕನಾಮಿಕ್ಸ್ ಈಸಿ ಅಂತ ಅನ್ಕೋಬೇಕು ಪ್ರತಿಯೊಬ್ಬರು ಕೂಡ. ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಿಮ್ಮ ಒಂದು ರಿಕ್ವೆಸ್ಟಿನ ಮೇರೆಗೆ ನಾನು ಒಂದು ಇಂಗ್ಲೀಷಿನ 1 ಶಾರ್ಟ್ ಗ್ರಾಮರ್ ವಿಡಿಯೋ ಅಪ್ಲೋಡ್ ಮಾಡಿಕೊಟ್ಟಿದ್ದೆ. ನಿಜವಾಗಿಯೂ ಬಹಳ ಜನ ಬಹಳ ಖುಷಿಯಾಗಿಬಿಟ್ರು. ಯಾಕೆ ಖುಷಿಯಾದ್ರಿ ಅಂದರೆ, ಆ ಒಂದು ವಿಡಿಯೋಯಿಂದ ಬಹಳ ಜನರು ಪಾಸ್ ಆಗಿಬಿಟ್ರು ಸರ್. ಎನಿಹೌ ಅದೆಲ್ಲ ನಿಮ್ಮ ಪ್ರೀತಿಯಿಂದನೇ. ಆ ಪ್ರೀತಿಯಿಂದನೇ ಈ ಒಂದು ನಾನು ಆ ಬ್ಲೂ ಪ್ರಿಂಟ್, ವೇಟೇಜ್ ಆಫ್ ದಿ ಚಾಪ್ಟರ್, ಪಾಸಿಂಗ್ ಮಾರ್ಕ್ಸು ಹಾಗೂ ಸ್ಮಾರ್ಟ್ ವರ್ಕು, ಯಾವ ಪಾಠಗಳನ್ನು ಓದಬೇಕು, ರೆಡ್ಯೂಸ್ ಹೇಗೆ ಮಾಡ್ಕೋಬೇಕು ಅಂತ. ಈಗ ನಾವು ವಿ ಆರ್ ಪಿಚಿಂಗ್ ಟುವರ್ಡ್ಸ್ ಅವರ ಮ್ಯಾಕ್ರೋ ಎಕನಾಮಿಕ್ಸ್ ಕಡೆಗೆ ಪಿಚ್ ಮಾಡ್ತಿದ್ವಿ. ಮ್ಯಾಕ್ರೋ ಎಕನಾಮಿಕ್ಸು ಇಲ್ಲಿ ನಾವು 4 ಪಾಠಗಳನ್ನು ತೆಗೆದುಕೊಂಡಿದ್ದೇವೆ. ಮೈಕ್ರೋದಲ್ಲಿ ಕೇವಲ 2 ತಗೊಂಡಿದ್ವಿ. ಓನ್ಲಿ 6 ಚಾಪ್ಟರ್ಸ್ ಮೈ ಡಿಯರ್ ಚಿಲ್ಡ್ರನ್, ಓನ್ಲಿ 6 ಚಾಪ್ಟರ್ಸ್ ಯು ವಿಲ್ ಸ್ಕೋರ್ 80 ಔಟ್ ಆಫ್ 80. ಇಷ್ಟು ನೀವು ಬರೆದಿಟ್ಕೊಂಬಿಡಿ. ಈ 6 ಪಾಠಗಳನ್ನು ಯಾರು ಕರೆಕ್ಟಾಗಿ ಪಿನ್ ಟು ಪಿನ್ ಎಲ್ಲಿ ಫಸ್ಟಿಂದ ಲೈನಿಂದ ಹಿಡಿದು ಲಾಸ್ಟ್ ಲೈನ್ವರೆಗೂ ಓದ್ಬಿಟ್ಟು ಐ ಆಮ್ ಪರ್ಫೆಕ್ಟ್ ಇನ್ ದೀಸ್ 6 ಚಾಪ್ಟರ್ಸ್ ಅಂತ ಯಾರು ಹೇಳಿದ್ರೋ ದೇ ವಿಲ್ ಗೆಟ್ 80 ಔಟ್ ಆಫ್ 80. 80ಗೆ ಇರೋದು ಕ್ವಶನ್ ಪೇಪರು. ಬನ್ನಿ ಈಗ ನಾವು ಮ್ಯಾಕ್ರೋ ಎಕನಾಮಿಕ್ಸನ್ನು ನೋಡೋಣ. ಚಾಪ್ಟರ್ 2, ಅಲ್ಲೂ ಕೂಡ ಚಾಪ್ಟರ್ 2 ತಗೊಂಡಿದ್ದೀನಿ. ಈ ಚಾಪ್ಟರ್ 2 ಯಾವುದಾಗಿರುತ್ತೆ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಆಗಿರುತ್ತೆ. ಕನ್ನಡ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡ್ರೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಚಾಪ್ಟರ್ 2 ಯಾವುದಿದೆ ನೋಡ್ಕೊಳ್ಳಿ. ಯಾವುದು? ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ. ಇದರಲ್ಲೂ ಕೂಡ 2 MCQsಗಳು ಬರ್ತವೆ, 2 ಮಾರ್ಕ್ಸಿನ ಪ್ರಶ್ನೆಗಳು ಬರ್ತವೆ. ನೋಡ್ಕೊಳ್ಳಿ ನೀವೇ. ಪಾರ್ಟ್ ಎನೂ ಅಟೆಂಡ್ ಆಯಿತು, ಪಾರ್ಟ್ ಬಿನೂ ಕೂಡ ಅಟೆಂಡ್ ಆಯಿತು ಆಯಿತಾ. ಪಾರ್ಟ್ ಡಿ 6 ಮಾರ್ಕ್ಸ್ ಕ್ವಶನ್ ಬರ್ತಾ ಇದೆ, ಜೊತೆಗೆ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೂಡ ಬರ್ತಾ ಇದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇದನ್ನು ನಾವೀಗ ಸ್ಟಾರ್ ಹಾಕಬೇಕು. ಯಾಕೆ ಹೇಳಿ? ಈಗ ತಾನೇ ಹೇಳಿದೆ ನಿಮಗೆ ನಾನು, ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಅಂದರೆ ಏನಪ್ಪ, ಈಸಿಯಾಗಿ ಅಂತ. ಈ ಫೇಲ್ ಆಗೋರು ಇಲ್ಲೇ ಪಾಸ್ ಆಗಿಬಿಡ್ತಾರೆ. 5 + 5 10 ಆಯಿತು. MCQಸು ಅಂದರೆ ಪಾರ್ಟ್ ಎ 20, 10 + 20 30 ಮಾರ್ಕ್ಸ್ ಆಗೇ ಬಿಡ್ತು. ಏನು ಓದಲ್ಲ ಸರ್, ಏನು ಓದೇ ಇಲ್ಲ ಅಂದರೂ ಕೂಡ ಪಾಸ್ ಆಗ್ತೀರಾ. ಯಾವಾಗ ಅಂತ ಹೇಳಿದರೆ, ನಾನು ಹೇಳ್ತೀನಲ್ವಾ, ಅದು ನಿಮ್ಮಲ್ಲಿ ಬರಬೇಕು, ಬೂಸ್ಟ್ ಆಗಬೇಕು. ಏನು ಅಂದರೆ ಐ ವಿಲ್ ನಾಟ್ ಫೇಲ್ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಯು ವಿಲ್ ನಾಟ್ ಫೇಲ್ ಅಂತ ನಿಮಗೆ ನೀವೇ ಅನ್ಕೋಬೇಕು. ನಾನು ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ಅಂತ. ಹಾಗಾಗಿ ಕ್ಲಿಯರ್? ಬನ್ನಿ ಈಗ ನಾವು ಚಾಪ್ಟರ್ 3ನಲ್ಲಿ ಹೋಗೋಣ ಮಕ್ಕಳೇ. ಚಾಪ್ಟರ್ 3 ಯಾವುದು? ಮ್ಯಾಕ್ರೋ ಎಕನಾಮಿಕ್ಸು. ಚಾಪ್ಟರ್ 3ನಲ್ಲಿ ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಇದೆ. ಮನಿ ಆ್ಯಂಡ್ ಬ್ಯಾಂಕಿಂಗ್ ಬಹಳ ಈಸಿಯಾಗಿರುವಂಥ ಒಂದು ಪಾಠ ಆಗಿರುತ್ತೆ. ಇದರಲ್ಲೂ ಕೂಡ ನಿಮಗೆಲ್ಲರಿಗೂ ಕೂಡ 2 MCQs ಇರುತ್ತೆ. ಒಂದು 4 ಮಾರ್ಕ್ಸ್ ಕ್ವಶನು, ಒಂದು 6 ಮಾರ್ಕ್ ಕ್ವಶನ್ ಇರುತ್ತೆ. ವಾಟ್ ಡಸ್ ಇಟ್ ಮೀನ್? ಪಾರ್ಟ್ ಎ ಯು ಕ್ಯಾನ್ ರೈಟ್ ಪಾರ್ಟ್ ಎ, ಯು ಕ್ಯಾನ್ ಅಟೆಂಡ್ ಪಾರ್ಟ್ ಎ, ಯು ಕ್ಯಾನ್ ಅಟೆಂಡ್ ಪಾರ್ಟ್ ಹೇಳಿ ಸಿ, ಯು ಕ್ಯಾನ್ ಅಟೆಂಡ್ ಪಾರ್ಟ್ ಡಿ ಆಲ್ಸೋ. ಕ್ಲಿಯರ್? ನೋಡಿ ನೆಕ್ಸ್ಟು ಚಾಪ್ಟರ್ 5 ಇದೆ. ಇದರ ಫುಲ್ಲು ವೇಟೇಜ್ ಬಂದು 9 ಮಾರ್ಕ್ಸ್ ಆಗಿರುತ್ತೆ. ಇದಕ್ಕೆ ಚಾಪ್ಟರ್ 5 ಬರ್ಕೊಂಬಿಡಿ ಅಲ್ಲೇ, 9 ಮಾರ್ಕ್ಸಿಗಿದೆ. ಆನ್ಯುವಲ್ ಎಕ್ಸಾಮಿಗೆ, ಪ್ರಿಪೇಟರಿ ಎಕ್ಸಾಮಿಗೆ. ಗೌರ್ನಮೆಂಟ್ ಬಜೆಟ್ ಆ್ಯಂಡ್ ದಿ ಎಕನಾಮಿ ಅಂತ ಇದೆ. ದಿಸ್ ಬ್ಲೂ ಪ್ರಿಂಟ್ ಈಸ್ ನಾಟ್ ಪ್ರಿಪೇರ್ಡ್ ಬೈ ಮೀ, ದಿಸ್ ಬ್ಲೂ ಪ್ರಿಂಟ್ ಈಸ್ ಪ್ರಿಪೇರ್ಡ್ ಬೈ ಯುವರ್ KS EAB ಅಂತ ಹೇಳಿದರೆ ನಿಮ್ಮ PUC ಬೋರ್ಡ್ ವತಿಯಿಂದ ಈ ವರ್ಷ 2025-26 ಅಕಾಡೆಮಿಕ್ ಇಯರಿಗಾಗಿ ಕೊಟ್ಟಿರುವಂಥ ಬ್ಲೂ ಪ್ರಿಂಟ್ ಆಗಿರುತ್ತೆ. ವೇಟೇಜ್ ಆಫ್ ದಿ ಚಾಪ್ಟರ್ ಆಗಿರುತ್ತೆ. 100% ನಿಮ್ಮ ಒಂದು ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಮೇಲೆ ಇರುತ್ತೆ. ವೇಟೇಜ್ ಆಫ್ ದಿ ಚಾಪ್ಟರ್ ಪ್ರಕಾರನೇ ಬರುತ್ತೆ. ನಾನು ಹೇಳಿದ ಬೇಕಾದ್ರೆ ಪ್ರಿಪೇಟರಿ ಎಕ್ಸಾಮ್ ಆದ ತಕ್ಷಣ ಇಟ್ಕೊಂಡು ನಾನು ಹೇಳಿದ ಪಾಠಗಳನ್ನು ಇಟ್ಕೊಂಡು ಸರ್ಕಲ್ ಹಾಕಂತ ಹೋಗಿ ನಂತರದಲ್ಲಿ ಕೌಂಟ್ ಮಾಡಿ ನೀವು ಮೋರ್ ದ್ಯಾನ್ 80 ಯು ವಿಲ್ ಗೆಟ್ ಮ್ಯಾನ್. ನಾನು ಅದಕ್ಕೆ ಹೇಳುತ್ತಿರುವಂಥದ್ದು ಪ್ರಶ್ನೆಗಳು ಆಯಿತಾ. ಚಾಪ್ಟರ್ 5 ಮ್ಯಾಕ್ರೋ ಎಕನಾಮಿಕ್ಸ್, ಗೌರ್ಮೆಂಟ್ ಬಜೆಟ್ ಆ್ಯಂಡ್ ದಿ ಎಕನಾಮಿ ಅಂತ ಇದೆ. ಇದು ಕೂಡ ಅಷ್ಟೇ ಒಂದು MCQ ಬರುತ್ತೆ. 2 ಮಾರ್ಕ್ಸ್ 2 ಕ್ವಶನ್ಸ್ ವಿಲ್ ಅಪಿಯರ್ ಹಾಗೂ 4 ಮಾರ್ಕಿನ ಒಂದು ಕ್ವಶನ್ ಇರುತ್ತೆ. ಈ ಪಾಠದಲ್ಲಿ 6 ಮಾರ್ಕ್ಸ್ ಕ್ವಶನ್ ಓದುವ ಅವಶ್ಯಕತೆ ಇಲ್ಲ. ಈ ಪಾಠದಲ್ಲಿ 5 ಮಾರ್ಕ್ಸ್ ಕ್ವಶನ್ ಕೂಡ ಬರಲ್ಲ. 5 ಮಾರ್ಕ್ ಕ್ವಶನ್ ಅಂತ ಹೇಳಿದರೆ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಬನ್ನಿ ಈಗ ನಾವು ಲಾಸ್ಟ್ ಚಾಪ್ಟರ್ ನೋಡಿ, 1 2 3 4 5 6
ನೀವು ಸ್ವಲ್ಪ ಕಡಿಮೆ ಮಾಡಿಕೊಡಿ ಅಂದ್ರಿ, ನಾನು 50%ಗೆ ಹೋದೆ. 50% ಅಂದರೆ ಎಷ್ಟು? 11ರಲ್ಲಿ 5.5 ಪಾಠ ಅಂತೂ ಓದಲಿಕ್ಕಾಗಲ್ಲ, ಸ್ವಲ್ಪ ಜಂಪ್ ಮಾಡಿದ್ದೀನಿ. 6 ಚಾಪ್ಟರನ್ನು ತೆಗೆದುಕೊಂಡಿದ್ದೇನೆ. ಆಯಿತಾ? ನಾನು ಬನ್ನಿ ಲಾಸ್ಟ್ ಒನ್, ಓಪನ್ ಎಕನಾಮಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಒಂದು ನಿಮಗೆ ಪಾಠ ಇದೆ. ಅದು ಚಾಪ್ಟರ್ 6 ಆಗಿರುತ್ತೆ. ಇದರಲ್ಲಿ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಚಾಪ್ಟರ್ 6 ಓಪನ್ ಎಕನಾಮಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ. ಅದರಲ್ಲಿ 2 MCQs ಇರುತ್ತೆ, ಒಂದು 4 ಮಾರ್ಕ್, ಒಂದು 6 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಹಾಗಿದ್ರೆ ಸರ್ ನೀವು ನಿಜ ಹೇಳ್ತಿರೋ ಸುಳ್ಳು ಹೇಳ್ತಿರೋ ಅಂತ ನಿಮ್ಗೆ ಹೇಗೆ ಗೊತ್ತಾಗೋದು? ನಾನೀಗ ಹೇಳ್ತಿರುವಂಥ ನಿಮಗೆ, ಇಫ್ ಯು ರೀಡ್ ಓನ್ಲಿ ದೀಸ್ 6 ಚಾಪ್ಟರ್ಸ್ ಯು ವಿಲ್ ಗೆಟ್ 80 ಔಟ್ ಆಫ್ 80 ಅಂತ. ಕನ್ಫರ್ಮೇಷನ್ ಹೇಗೆ ಮಾಡ್ಕೊತೀರಾ ಅಂತ, ಏನು ಬ್ಲೈಂಡಾಗಿ ಬಿಲೀಫ್ ಮಾಡ್ತೀರಾ? ಯಾರ ಮೇಲೂ ನಂಬಬಾರದು. ವೈಕು ಮೊಹಮ್ಮದ್ ಬಶೀರ್ ಅವರು ಪ್ರಥಮ PUCನಲ್ಲಿ ಒಂದು ಡೈಲಾಗನ್ನು ಹೊಡೆದಿದ್ದಾರೆ, ಓರೋ ಮನುಷ್ಯಮಲ್ಲಿ, ದ ವರ್ಲ್ಡ್ ಈಸ್ ಫುಲ್ ಆಫ್ ಈವಿಲ್ ಮೈ ಡಿಯರ್ ಚಿಲ್ಡ್ರನ್ ಅಂತ. ನಿಮ್ಮ ನೆರಳನ್ನು ಕೂಡ ನೀವು ನಂಬಬಾರದು ಅಂತ. ಹಾಗಿದ್ಮೇಲೆ ಈಗ ನಾನು ಯಾರೋ ಅಪರಿಚಿತ, ತಾವು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೀರಾ. ಹಾಗಾಗಿ ಕನ್ಫರ್ಮೇಷನನ್ನು ಮಾಡ್ಕೊಳ್ಳೋಣ. ನಿಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಮೊದಲಿಗೆ ಎಷ್ಟು ಬರೀಬೇಕು ಅನ್ನೋದನ್ನು ನೋಡೋಣ. ನಾವು ಲಾಸ್ಟಿಂದ ಹೋಗೋಣ, ಆಯಿತಾ? ಹಾಗಿದ್ರೆ 5 ಮಾರ್ಕ್ ಕ್ವಶನ್ಸ್ಗಳು ಎಷ್ಟು ಬರೀಬೇಕು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ? ನಿಮ್ಮ ಕ್ವಶನ್ ಪೇಪರಲ್ಲಿ 5 ಮಾರ್ಕ್ ಕ್ವಶನನ್ನು ಎಷ್ಟು ನೀವು ಅಟೆಂಡ್ ಮಾಡಬೇಕು ಅಂದರೆ ಕೇವಲ 2 ಅಟೆಂಡ್ ಮಾಡಬೇಕಾಗಿರುತ್ತೆ. ಎಷ್ಟು ಅಟೆಂಡ್ ಮಾಡಬೇಕ್ರಿ? ಓನ್ಲಿ 2 ಕ್ವಶನ್ಸ್. ಹಾಗಿದ್ರೆ ಆ 2 ಕ್ವಶನ್ಸು ಈ 6 ಚಾಪ್ಟ್ರಲ್ಲಿ ಕವರ್ ಆಗುತ್ತಾ ಅಂತ ನೋಡೋಣ. ಕವರ್ ಆಗುತ್ತೋ ಇಲ್ಲೋ ಅಂತ ನೋಡಿ. ಬನ್ನಿ ಈಗ ಕವರ್ ಆಗುತ್ತಾ ನೋಡಿ. 5 ಮಾರ್ಕ್ ಇಲ್ಲೊಂದು ಸಿಕ್ತು, ಇಲ್ಲೊಂದು ಸಿಕ್ತು, ಮುಗೀತಲ್ವ? ಅಂದರೆ ಪಾರ್ಟ್ ಇ ಕಂಪ್ಲೀಟೆಡ್. ಕ್ವಶನ್ ಪೇಪರ್ನಲ್ಲಿ ಪಾರ್ಟ್ ಇ ನಾವು ಖಲಾಸ್ ಮಾಡಿಬಿಟ್ಟು ಎವ್ರಿ ಒನ್ ಈಸ್ ಫೋಕಸಿಂಗ್ ಓನ್ಲಿ ಆನ್ ಪಾರ್ಟ್ ಎ. ನಾವು ಕೆಳಗಿಂದ ಹೋಗ್ತಾ ಇದ್ವಿ. ಪಾರ್ಟ್ ಇ ಕಂಪ್ಲೀಟೆಡ್. 6 ಪಾಠ ಓದಿ ಪಾರ್ಟ್ ಇ 10 ಮಾರ್ಕ್ಸಿಗೆ ಇರೋದು 10 ಮಾರ್ಕ್ಸು ಬಂತು ನಮಗೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಅದು ಯಾವುದಾಗಿರುತ್ತೆ? ಮೈಕ್ರೋ ಎಕನಾಮಿಕ್ಸಲ್ಲೂ ಚಾಪ್ಟರ್ 2 ಆಗಿರುತ್ತೆ, ಮ್ಯಾಕ್ರೋ ಎಕನಾಮಿಕ್ಸಲ್ಲೂ ಚಾಪ್ಟರ್ 2 ಆಗಿ ಇರುತ್ತದೆ. ಅಲ್ಲಿಂದನೇ ನಿಮಗೆ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಬರೋದು. ಪರ್ಫೆಕ್ಟ್ ಆಗಿಬಿಡಿ. ಇಲ್ಲಿಂದನೇ ನಾನು ಬರೆಯೋದು ಇದೇ ಪ್ರಶ್ನೆಗಳು ಇದೆ ಅಂತ. ನೆಕ್ಸ್ಟು ಈಗ ನಾವು 6 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ ಮಕ್ಕಳೇ. 6 ಮಾರ್ಕ್ಸ್ ಕ್ವಶನ್ಸನ್ನು ಎಷ್ಟು ಬರೀಬೇಕು ಎಕ್ಸಾಮಲ್ಲಿ? ಓನ್ಲಿ 3 ಕ್ವಶನ್ಸ್ ಯು ಶುಡ್ ಅಟೆಂಡ್. ಎಷ್ಟು ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು? ಕೇವಲ 3 ಪ್ರಶ್ನೆಗಳನ್ನು. ಹಾಗಿದ್ರೆ 6 ಮಾರ್ಕ್ಸ್ ಬರ್ತಾವ ನಮಗೆ ಅಂತ ನೋಡೋಣ. ನೋಡಿ ಇಲ್ಲಿ 6 ಮಾರ್ಕ್ಸ್ ಕ್ವಶನ್ ಎಷ್ಟಿದ್ದಾವೆ ನಮ್ಮ ಹತ್ರ? 1 2 3 4 ಇದ್ದಾವೆ. ಒಂದು ಎಕ್ಸ್ಟ್ರಾನೇ ಇದೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಒಂದು ಎಕ್ಸ್ಟ್ರಾನೇ ಇದೆ ಸರ್. ಇಮ್ಯಾಜಿನ್ ಯುವರ್ ಸೆಲ್ಫ್. ಹಾಗಾಗಿ ನಾನು ಹೇಳ್ತಿರುವಂಥದ್ದು, ನಾವು ಎಕ್ಸಾಮಲ್ಲಿ ಬರೀಬೇಕಾಗಿರೋದು ಕೇವಲ 3 ಪ್ರಶ್ನೆಗಳು. 6 ಅಂಕದ 3 ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು. ಎಲ್ಲರಿಗೂ ಅರ್ಥ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ, ಆದರೆ ನಾವು ಬರೀಬೇಕಾಗಿರೋದು ಕೇವಲ 3. ಯು ನೀಡ್ ಟು ರೈಟ್ ಓನ್ಲಿ 3 ಕ್ವಶನ್ಸ್. ಕ್ಲಿಯರ್? ಬನ್ನಿ. ಹಾಗಿದ್ರೆ 6 ಮಾರ್ಕ್ಸ್ ಕೂಡ ಈ ಒಂದು ಚಾಪ್ಟ್ರಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಹಾಗೆ 4 ಮಾರ್ಕ್ಸ್ ಕೂಡ ಎಲ್ಲದೂ ಕೂಡ ಇದೆ ಸರ್, ನೋಡ್ಕೊತ ಹೋಗಿ, ಆಯಿತಾ? 4 ಮಾರ್ಕ್ಸ್ ಕೂಡ ಎಲ್ಲ ಕವರ್ ಆಗುತ್ತೆ. ಏನು ಟೆನ್ಷನ್ನೇ ತಗೋಬೇಡಿ. 2 ಮಾರ್ಕ್ಸು 6 ಕ್ವಶನ್ಸ್ಗಳನ್ನು ಬರೀಬೇಕು ನೀವು. 2 ಮಾರ್ಕ್ಸಿನ 2 ಅಂಕದ 6 ಪ್ರಶ್ನೆಗಳನ್ನು ತಗೊಳ್ಳು ಬರೀಬೇಕು. ಇದರಲ್ಲಿ ಸಿಗುತ್ತಾ? ಹಾಗಿದ್ರೆ ಪಾರ್ಟ್ ಬಿ 12 ಮಾರ್ಕ್ಸಿಗಿದೆ. 12 ಮಾರ್ಕ್ಸ್ ನಮಗೆ ಈ 6 ಚಾಪ್ಟರ್ಸನ್ನು ಕವರ್ ಮಾಡಿಕೊಡುತ್ತಾ? 6 ಚಾಪ್ಟರ್ಸು? ಎಸ್. ಬನ್ನಿ ನೋಡಿ, ನಿಮಗೆ ಕೌಂಟ್ ಮಾಡಿ. ಬನ್ನಿ ಸರ್ ನೋಡಿ. 1 2 3 4 ನೋಡಿ, 5 6 6 ಇಲ್ಲೇ ಸಿಕ್ಬಿಟ್ಟು. ಯು ನೀಡ್ ಟು ರೈಟ್ ಓನ್ಲಿ 6 ಕ್ವಶನ್ಸ್. ಯಾಕೆ ಟೆನ್ಷನ್ ತಗೊತಾ ಇದ್ದೀರಾ ಅಂತ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಈ 6 ಪಾಠದಲ್ಲಿ ನಾವು ಎಲ್ಲ ಕವರ್ ಮಾಡಿ ಕೊಡ್ತಾಯಿದ್ದೀವಿ. ಸರ್ ಏನು ಸರ್ ಹಿಂಗೆ ಡೈಲಾಗ್ ಹೊಡಿತೀರಾ? ನಿಜನಾ ಇದು ಅಂತ? ನಿಜ ಕಂಡ್ರೋ, ನಿಮ್ಮ ಎದುರಿಗೆ ತೋರಿಸಿದ್ನಲ್ವ. ನೆಕ್ಸ್ಟು ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ತೋರಿಸ್ಕೊಡ್ತೇನೆ. MCQs 20 ಬರಬೇಕು. MCQs ಅಂತ ಹೇಳಿದರೆ 5 MCQs ಇರುತ್ತೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, 5 ಮ್ಯಾಚ್ ದ ಫಾಲೋಯಿಂಗ್ ಬರುತ್ತೆ, ಹಾಗೂ 5 1 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಟೋಟಲ್ ಪಾರ್ಟ್ ಎ 20 ಮಾರ್ಕ್ಸಿಗಿರುತ್ತೆ. ಈ 20 ಮಾರ್ಕ್ಸಲ್ಲಿ ನಿಮಗೆ ಇಲ್ಲಿ ಎಷ್ಟು ಬರುತ್ತೆ ಅಂತ ಕೌಂಟ್ ಮಾಡೋಣ. ನೋಡಿ, 1 2 3 4 5 6 7 8 9 10 11 12 ಮಾರ್ಕ್ಸ್ ಬಂತು. 20ಗೆ 12 ಕವರ್ ಇಲ್ಲಾಯಿತು. ಹಾಗಿದ್ರೆ ಇನ್ನೂ 8 ಏನು ಮಾಡಬೇಕು ಸರ್ ಅಂತ? ಲೇತಮ್ಮ, ಹೆಂಗಿದ್ರು 100% ನೀವು ಪಾರ್ಟ್ ಎ 20 ಔಟ್ ಆಫ್ 20 ತೆಗಿತೀರ. ನನಗೆ ಕಾನ್ಫಿಡೆನ್ಸ್ ಇದೆ. ನಿಮಗೇನು ಬೇಡ, ಆರಾಮಾಗಿ ಮ್ಯಾಚ್ ದ ಫಾಲೋಯಿಂಗಲ್ಲಿ 5 ತೆಗಿಯಲ್ವಾ? ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ತೆಗೆಯಲ್ವಾ? ಅಲ್ಲೇ ಅವನೇ ಕೊಟ್ಟಿರ್ತಾನೆ, RBI ಡ್ಯಾಶ್ ಅಂತ ಕೊಟ್ಟಿರ್ತಾನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಅದನ್ನೇ ತೊಗೊಂಬಂದು ಮ್ಯಾಚ್ ದ ಫಾಲೋಯಿಂಗಲ್ಲೂ ಕೊಟ್ಟಿರ್ತಾವ್ರೆ. ಈಸಿಯಾಗಿ ಇರುತ್ತೆ. ನಮ್ಮ ಹಣಕಾಸಿನ ವ್ಯವಹಾರವನ್ನು ಯಾರು ನೋಡಿಕೊಳ್ತಾರೆ? ನಾವೇ ಸಾಮಾನ್ಯ ಜನರು. ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡಲಿಕ್ಕಾಗಲ್ಲ, RBI ಇಂದ ಅಂತ. ಇಂತಹ ಪ್ರಶ್ನೆಗಳನ್ನು ಕೇಳುವಂಥದ್ದಾಗಿರುತ್ತೆ. ಹೋಪ್ ನೀವು ಅಷ್ಟೇನು ಡಲ್ ಇಲ್ಲ ಯಾರು ಕೂಡ. ಬಹಳ ಡಲ್ ಇರೋರು, ನಾನು ಹೇಳಿದ್ನಲ್ವಾ, ಓನ್ಲಿ 2 ಚಾಪ್ಟರ್ಸ್ ಆರ್ ಎನಫ್ ಟು ಗೆಟ್ 50 ಮಾರ್ಕ್ಸ್.
ಎರಡು ಪಾಠ ಓದೋದ್ರಿಂದ 30 ಮಾರ್ಕ್ಸ್ ಬರುತ್ತೆ, ಪ್ಲಸ್ 20 ಇಂಟರ್ನಲ್ಲು, 50 ಮಾರ್ಕ್ಸ್ ಆಯಿತು ಆನ್ಯುವಲ್ ಎಕ್ಸಾಮಲ್ಲಿ. ಆದರೂ ಕೂಡ ವಿದ್ಯಾರ್ಥಿಗಳು ಯಾಕೆ ಆನ್ಯುವಲ್ ಎಕ್ಸಾಮಲ್ಲಿ ಫೇಲ್ ಆಗ್ತಾ ಇದ್ದಾರೆ? ವೈ ದೇ ಆರ್ ಇನ್ ಏನಂತೀರ ತಗೊಳ್ಳು ಟೆನ್ಷನ್, ವೈ ದೇ ಆರ್ ಇನ್ ದಟ್ ಮೂಡ್ ಅಂತ ಹೇಳಿದರೆ, ಬಿಕಾಸ್ ದೇ ಆರ್ ರೀಡಿಂಗ್ ಆಲ್ 11 ಚಾಪ್ಟರ್ಸ್. 11 ಪಾಠಗಳನ್ನು ಓದ್ಕೊಂಡು ಏನೂ ಬರಲ್ಲ ನನಗೆ ಅಂತ ಅನ್ನೋಕ್ಕಿಂತ ಕೇವಲ 2 ಪಾಠಗಳನ್ನು ಓದ್ಕೊಂಡು ಪಟ ಅಂತ ಎಲ್ಲ ಮೇನ್ ಕ್ವಶನಲ್ಲೂ ಪ್ರಶ್ನೆಗಳನ್ನು ಬರಿಬೋದು ಅವರು, ಹೌದಲ್ವಾ? ಹಾಗಾಗಿ ವಿದ್ಯಾರ್ಥಿಗಳೇ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಈ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸಲ್ಲಿ ಏನು ಚೇಂಜ್ ಆಗುತ್ತೆ ಅಂತ ನಿಮಗೆ ಹೇಳಿದೆ. ಓನ್ಲಿ ವ್ಯಾಲ್ಯೂಸ್ ವಿಲ್ ಚೇಂಜ್, ಆ್ಯಸ್ ಇಟ್ ಈಸ್ ಕ್ವಶನ್ ಬರೋದು ಬಹಳ ರೇರು. ಹಾಗಾಗಿ ಆ್ಯಸ್ ಇಟ್ ಈಸ್ ಕ್ವಶನ್ ಬರುತ್ತೆ, ಅದ್ರ ಒಳಗಡೆ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಅರ್ಥ ಆಯ್ತು ಎಲ್ಲರಿಗೂ? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಏನಕ್ಕೆ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದರೆ, ನಾನು ನಿನ್ನೆ ಒಂದು ಎಕನಾಮಿಕ್ಸ್ ನಿಮಗೆ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 8 ಕ್ವಶನ್ ಪೇಪರ್ಸ್ ಇದ್ದಾವೆ. 3 ಮಾಡಲ್ ಕ್ವಶನ್ ಪೇಪರ್ ಇದೆ, 1 ನಿಮಗೆ ಬ್ಲೂ ಪ್ರಿಂಟ್ ಇದೆ ಅದರಲ್ಲಿ, ಹಾಗೂ 3 ಪ್ರಿಪೇಟರಿ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಆಗಿರ್ತವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಎಕ್ಸಾಮ್ ಆದ ತಕ್ಷಣ ನಿಮ್ಮ ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐಡಿಗೆ ಕಳಿಸೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.